ಜೂನ್ 15 30 ವರ್ಷಗಳ ನಂತರ ಬಂದಿರುವ ಅಪರೂಪದ ಸೋಮಾವತಿ ಅಮಾವಾಸ್ಯೆ. 2 ಲವಂಗವನ್ನು ಈ ಮರದ ಬುಡಕ್ಕೆ ಹಾಕಿದರೆ ನೀವು ಕೇಳಿದಷ್ಟು ಹಣ ಸಿಗುತ್ತದೆ. ಮಹಾಲಕ್ಷ್ಮಿ, ದುರ್ಗಾ ಮಾತೆ, ಶಿವ, ವಿಷ್ಣು ಕೃಪೆಯಿಂದ ನೀವು ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತದೆ. ಸೋಮಾವತಿ ಅಮಾವಾಸ್ಯೆ ಪೂಜೆಗೆ ಸಮಯ ಹಾಗೂ ಮಾಡಬೇಕಾದ 5 ಪರಿಹಾರಗಳು ಏನೆಂದು ಈಗ ತಿಳಿಯೋಣ. ಅಧಿಕ ಮಾಸದ ಕೊನೆಯ ದಿನ ಸೋಮಾವತಿ ಅಮಾವಾಸ್ಯೆ. ಪುರುಷೋತ್ತಮ ಮಾಸದಲ್ಲಿ ಬರುವ ಒಂದೊಂದು ದಿನವೂ ತುಂಬಾ ಪುಣ್ಯಕರವಾದದ್ದು. ಈ ಬಾರಿ ಅಮಾವಾಸ್ಯೆಯು ಜೂನ್ 14ಕ್ಕೆ ಬಂದಿದ್ಯಾ, ಜೂನ್ 15ಕ್ಕೆ ಬಂದಿದ್ಯಾ ಎಂಬ ಗೊಂದಲ ಎಲ್ಲರಿಗೂ ಇದೆ. ಮೊದಲು ಅಮಾವಾಸ್ಯೆ ತಿಥಿ ಆರಂಭ ಹಾಗೂ ಅಂತ್ಯದ ಸಮಯ ತಿಳಿದರೆ ಯಾವಾಗ ಅಮಾವಾಸ್ಯೆ ಆಚರಿಸಬೇಕೆಂದು ತಿಳಿಯುತ್ತದೆ. ಸೋಮಾವತಿ ಅಮಾವಾಸ್ಯೆ ತಿಥಿಯು ಭಾನುವಾರ ಮಧ್ಯಾಹ್ನ 12:19 ಆರಂಭವಾಗಿ ಸೋಮವಾರ ಜೂನ್ 15 ಬೆಳಿಗ್ಗೆ 8:23 ಮುಕ್ತಾಯವಾಗುತ್ತದೆ. ಸೂರ್ಯೋದಯ ತಿಥಿಯಲ್ಲಿ ಅಮಾವಾಸ್ಯೆ ತಿಥಿಯು ಕೂಡಿರುವುದು ಸೋಮವಾರ, ಆದ್ದರಿಂದ ಸೋಮವಾರವೇ ಅಮಾವಾಸ್ಯೆಯನ್ನು ಆಚರಿಸಬೇಕು. ಸೋಮಾವತಿ ಅಮಾವಾಸ್ಯೆಯು ಅನೇಕ ಶುಭಯೋಗಗಳಲ್ಲಿ ಈ ಬಾರಿ ಕೂಡಿ ಬಂದಿದೆ. ಸೋಮವಾರ ಶಿವನಿಗೆ ಪ್ರಿಯವಾದ ದಿನ, ಅಮಾವಾಸ್ಯೆ ಪಿತೃಗಳಿಗೆ ಪ್ರಿಯವಾದ ದಿನ, ಅಧಿಕ ಮಾಸದ ಕೊನೆಯ ದಿನ. ಈ ದಿನವನ್ನು ತಪ್ಪಿಸಿದರೆ ಇನ್ನು 3 ವರ್ಷ ಪುಣ್ಯ ಸಂಪಾದಿಸಲು ಕಾಯಬೇಕು. ಆದ್ದರಿಂದ ಪ್ರತಿಯೊಬ್ಬರು ಈ ದಿನದ ಅದೃಷ್ಟವನ್ನು ಪಡೆಯಲೇಬೇಕು. ಸೋಮಾವತಿ ಅಮಾವಾಸ್ಯೆ ದಿನ ಬೆಳಿಗ್ಗೆ 4 ಗಂಟೆಯಿಂದ 5:30 ಒಳಗೆ ಸ್ನಾನ ಮಾಡಬೇಕು. ಸಾಧ್ಯವಾದರೆ ಇದೇ ಸಮಯದಲ್ಲಿ ದೇವರ ಪೂಜೆ ಮಾಡಲು ಪ್ರಯತ್ನಿಸಿ. ಇಲ್ಲವಾದರೆ ಬೆಳಿಗ್ಗೆ 6ರಿಂದ 8 ಗಂಟೆ ಒಳಗೆ ದೇವರ ಪೂಜೆ ಮಾಡಿ, ಜೊತೆಗೆ ಪಿತೃಗಳ ಸ್ಮರಣೆಯನ್ನು ಕೂಡ ಮಾಡಿಕೊಳ್ಳಿ. ಈ ದಿನ ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಎಳ್ಳು ಬೆರೆಸಿ ಮನೆ ಸದಸ್ಯರು ಸ್ನಾನ ಮಾಡಿ. ಸ್ನಾನ ಮಾಡುವಾಗ ಆದಷ್ಟು ಮೌನದಿಂದ ಇದ್ದರೆ 1000 ಗೋದಾನ ಮಾಡಿದ ಪುಣ್ಯಫಲ ಪ್ರಾಪ್ತಿಯಾಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖವಿದೆ. ಈ ಸೋಮಾವತಿ ಅಮಾವಾಸ್ಯೆ ದಿನ ಪುರುಷರು ಈ ಒಂದು ಕೆಲಸ ಮಾಡಿದರೆ ಪತ್ನಿ, ತಾಯಿ, ಮಕ್ಕಳ ಜೊತೆಗೆ ಇಡೀ ಕುಟುಂಬಕ್ಕೆ ಪಿತೃಗಳು ಐಶ್ವರ್ಯ, ಆರೋಗ್ಯ, ಸಂತಾನಾಭಿವೃದ್ಧಿ ಆಗುವಂತೆ ಹರಸುತ್ತಾರೆ. ಬಡತನ, ಕಣ್ಣೀರಿಗೆ ಈ ಅಮಾವಾಸ್ಯೆ ಅಂತ್ಯ ನೀಡುತ್ತದೆ. ಒಂದು ಚೊಂಬಿನಲ್ಲಿ ನೀರನ್ನು ತೆಗೆದುಕೊಂಡು ಅರಳಿ ಮರದ ಬಳಿ ಹೋಗಿ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ನಿಂತು ಹರಿ 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 ಎಂದು ನಾಮ ಜಪ ಮಾಡುತ್ತಾ ನೀರನ್ನು ಮರದ ಬುಡಕ್ಕೆ ಹಾಕಬೇಕು. ಸಾಕ್ಷಾತ್ ವಿಷ್ಣು ದೇವರ ಮೂಲಕ ಪಿತೃಗಳನ್ನು ಸ್ಮರಿಸಿದರೆ ಎಂಥದ್ದೇ ಕಠಿಣ ಪಿತೃಶಾಪವಿದ್ದರೂ ದೂರವಾಗುತ್ತದೆ. ಈ ಕೆಲಸವನ್ನು ಅಮಾವಾಸ್ಯೆ ದಿನ ಬೆಳಿಗ್ಗೆ ಮಾಡಿದರೆ ತುಂಬಾ ಒಳ್ಳೆಯದು. ಸೋಮಾವತಿ ಅಮಾವಾಸ್ಯೆ ದಿನ ಶಿವನ ದರ್ಶನ ಮಾಡಿ ವಿಷ್ಣು ದೇವರನ್ನು ಮನದಲ್ಲಿ ನೆನೆದರೆ, ವಿಷ್ಣು ದರ್ಶನ ಮಾಡಿ ಶಿವನನ್ನು ನೆನೆದರೆ ಮುಕ್ಕೋಟಿ ದೇವತೆಗಳು ಸರ್ವ ಪಾಪಗಳನ್ನು ನಾಶ ಮಾಡುತ್ತಾರೆ. ಏಕೆಂದರೆ ವಿಷ್ಣು ದೇವರೆಂದರೆ ಶಿವನಿಗೆ ಇಷ್ಟ, ಶಿವನೆಂದರೆ ವಿಷ್ಣು ದೇವರಿಗೆ ಇಷ್ಟ. ನೀವು ತಿಳಿಯದೆ ಏನಾದರೂ ಪಾಪಗಳನ್ನು ಮಾಡಿದರೆ ಈ ಅಮಾವಾಸ್ಯೆ ದಿನ ತಪ್ಪದೆ ಈ ಕೆಲಸ ಮಾಡಿ. ಜೊತೆಗೆ ಕಬ್ಬಿನ ರಸದಿಂದ ಶಿವನಿಗೆ ಸೋಮಾವತಿ ಅಮಾವಾಸ್ಯೆ ದಿನ ಅಭಿಷೇಕ ಮಾಡಿದರೆ ಸಾಲದ ಸಮಸ್ಯೆ, ಹಣದ ಸಮಸ್ಯೆಗಳು ಕೇವಲ 21 ದಿನದೊಳಗೆ ತೀರಿ ಹೋಗುತ್ತದೆ. ಮನೆಯಲ್ಲಿ ಶಿವಲಿಂಗವಿದ್ದರೆ ಕನಿಷ್ಠ ಶುದ್ಧ ಜಲದಿಂದಲೇ ಶಿವಾಭಿಷೇಕ ಮಾಡಿ ನಮಸ್ಕಾರ ಮಾಡಿಕೊಳ್ಳಿ. ಸೋಮಾವತಿ ಅಮಾವಾಸ್ಯೆಯು ಅಧಿಕ ಮಾಸದಲ್ಲಿ 30 ವರ್ಷಗಳ ಮೊದಲು 1996ರಲ್ಲಿ ಬಂದಿತ್ತು ಎಂದು ಹೇಳಲಾಗುತ್ತದೆ. ಅಪರೂಪದ ಯೋಗಗಳನ್ನು ಹೊತ್ತು ತಂದಿರುವ ಈ ಅಮಾವಾಸ್ಯೆ ದಿನ ನಿಮ್ಮ ಮನೆ ಮುಂದೆ ತುಳಸಿ ಗಿಡದ ಕೆಳಗೆ ಒಂದು ಚಿಕ್ಕ ಮಣ್ಣಿನ ದೀಪಕ್ಕೆ ತುಪ್ಪ ಅಥವಾ ಎಳ್ಳೆಣ್ಣೆ ಹಾಕಿ ದೀಪ ಬೆಳಗಿಸಿ. ನಾರಾಯಣ ನಾರಾಯಣ ಎಂದು 108 ಬಾರಿ ಪಠಣ ಮಾಡಿ. ಇದರಿಂದ ಮನೆಗೆ ಮಹಾಲಕ್ಷ್ಮಿ ಸಮೇತ ಶ್ರೀಮನ್ನಾರಾಯಣ ಬಂದು ಶಾಶ್ವತವಾಗಿ ನೆಲೆಸುತ್ತಾರೆ. ಒಮ್ಮೆ ಮಹಾಶಿವನು ನಂದೀಶ್ವರನಿಗೆ ಹೀಗೆ ಹೇಳಿದ್ದನು: ಸೋಮಾವತಿ ಅಮಾವಾಸ್ಯೆ ದಿನ ಭಕ್ತರು ನನಗಿಂತ ವಿಷ್ಣು ದೇವರನ್ನು ಪೂಜಿಸಿದರೆ ನಾನು ಪ್ರಸನ್ನನಾಗುತ್ತೇನೆ. ಭೂಲೋಕದಲ್ಲಿ ವಿಷ್ಣು ಅರಳಿ ಮರದ ರೂಪದಲ್ಲಿ ನೆಲೆಸುತ್ತಾನೆ. ಸೋಮಾವತಿ ಅಮಾವಾಸ್ಯೆ ದಿನ ಅರಳಿ ಮರಕ್ಕೆ ಪೂಜೆ ಮಾಡಿ ಪ್ರದಕ್ಷಿಣೆ ಮಾಡಿ ದೀಪಾರಾಧನೆ ಮಾಡಿದರೆ ಸಮಸ್ತ ದೋಷಗಳು ದೂರ ಮಾಡಿ ಹಣದ ಐಶ್ವರ್ಯ, ಸುಖ ಜೀವನ ನೀಡುತ್ತೇನೆಂದು ಶಿವ ನುಡಿದಿದ್ದಾನೆ. ಆದ್ದರಿಂದ ಸೋಮವಾರ ಅರಳಿ ಮರಕ್ಕೆ ತಪ್ಪದೆ ಜಲವನ್ನು ಅರ್ಪಿಸಿ ಎಳ್ಳೆಣ್ಣೆ ದೀಪ ಹಚ್ಚಿ ಪ್ರದಕ್ಷಿಣೆ ಮಾಡಿ ಮನೆಗೆ ಬನ್ನಿ. ಪುರುಷೋತ್ತಮ ಎಂದು ನಾಮಜಪ ಮಾಡುತ್ತಾ ಅರಳಿ ಮರದ ಪೂಜೆ ಮಾಡಿಕೊಳ್ಳಿ. ಅಮಾವಾಸ್ಯೆ ದಿನ ಗ್ರಾಮ ದೇವತೆ, ಉಗ್ರ ಸ್ವರೂಪಿ ದೇವತೆಗಳ ಪೂಜೆ ಮಾಡಿದರೆ ಪಾರ್ವತಿ ದೇವಿಯು ಕುಟುಂಬ ರಕ್ಷಣೆ ಮಾಡುತ್ತಾಳೆ. ಬೇವಿನ ಮರದಲ್ಲಿ ದೇವಿ ಶಕ್ತಿ ಅಧಿಕವಾಗಿರುತ್ತದೆ. ಆದ್ದರಿಂದ ಒಬ್ಬರಿಗೆ 2 ಲವಂಗದಂತೆ ಮನೆಯ ಎಲ್ಲ ಸದಸ್ಯರು ತಲೆಯ ಸುತ್ತ 3 ಬಾರಿ ಬಲಕ್ಕೆ 3 ಬಾರಿ ಎಡಕ್ಕೆ ಸುತ್ತಿ ದೃಷ್ಟಿ ತೆಗೆದುಕೊಳ್ಳಬೇಕು. ಆ ನಂತರ ಬೇವಿನ ಮರದ ಕೆಳಗೆ ಲವಂಗ ಹಾಕಿ ಮನೆಗೆ ಬರಬೇಕು. ಅಮಾವಾಸ್ಯೆ ದಿನ ಮಾಡುವ ಲವಂಗದ ಪರಿಹಾರ ತುಂಬಾ ಶಕ್ತಿಯುತವಾದದ್ದು. ಇದರಿಂದ ವ್ಯಾಪಾರ ನಷ್ಟ, ಹಣಕಾಸಿನ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಶತ್ರುಬಾಧೆಗಳು ದೂರವಾಗುತ್ತದೆ. ಚಿಕ್ಕ ಮಕ್ಕಳಿನಿಂದ ಹಿಡಿದು ದೊಡ್ಡವರ ತನಕ ಈ ರೀತಿ ದೃಷ್ಟಿ ತೆಗೆಯಬಹುದು. ಈ ಪರಿಹಾರ ಮಾಡಿದ ಕೇವಲ 10 ನಿಮಿಷದಲ್ಲಿ ದೇಹದಲ್ಲಿನ ಒಂದು ವಿಶೇಷ ಬದಲಾವಣೆಯಾಗುತ್ತದೆ. ಈ ಅಮಾವಾಸ್ಯೆಯು ಲಕ್ಷ ಸೂರ್ಯಗ್ರಹಣಕ್ಕೆ ಸಮನಾದ ದಿನವೆಂದು ಪರಿಗಣಿಸಲಾಗುತ್ತದೆ. ಅಧಿಕ ಮಾಸ ಸೋಮವಾರ ಅಮಾವಾಸ್ಯೆ 3 ಒಟ್ಟಿಗೆ ಕೂಡಿ ಬರುವುದು ತುಂಬಾ ಶ್ರೇಷ್ಠವಾದ ದಿನ. ಯಾರಿಗೂ ಹೇಳದೆ ಈ ದಿನ ದಾನಗಳನ್ನು ಮಾಡಬೇಕು. ಶಿವನ ದೇಗುಲದಲ್ಲಿ ದಾನಗಳನ್ನು ನೀಡಬೇಕು. ಎಳ್ಳುಂಡೆ ದಾನ, ಗೋಧಿ ದಾನ,
ದಾನ, ನವಧಾನ್ಯಗಳನ್ನು ದಕ್ಷಿಣ ಸಮೇತ ಬ್ರಾಹ್ಮಣರಿಗೆ ಅರ್ಚಕರಿಗೆ ದಾನವಾಗಿ ನೀಡಬೇಕು. ದುರ್ಗಾದೇವಿ ಗುಡಿಯಲ್ಲಿ ಈ ದಿನ ನಿಂಬೆಹಣ್ಣಿನ ದೀಪ ಹಚ್ಚಿ ಚಿತ್ರಾನ್ನವನ್ನು ಭಕ್ತರಿಗೆ ಪ್ರಸಾದ ಹಂಚಿ ದುಂ ದುರ್ಗಾಯೇ ನಮಃ ಎಂದು 21 ಬಾರಿ ಹೇಳಿಕೊಳ್ಳಿ. ಇದರಿಂದ ಆರೋಗ್ಯ, ಆಯಸ್ಸು ಗಟ್ಟಿಯಾಗುತ್ತದೆ. ನಿಮಗೆ ಆಗದೇ ಇರುವವರು ಏನಾದರೂ ಮಾಟ, ಮಂತ್ರ, ವಾಮಾಚಾರ ಮಾಡಿಸಿದ್ದರೆ ಆ ಕೆಟ್ಟ ಶಕ್ತಿಗಳು ನಾಶವಾಗುತ್ತದೆ. ಸೋಮಾವತಿ ಅಮಾವಾಸ್ಯೆ ಈ ಪರಿಹಾರಗಳು ನಿಮಗೆ ಇಷ್ಟವಾದರೆ ಜೈ ಪುರುಷೋತ್ತಮ, ಜೈ ಶಿವ ಎಂದು ಬರೆದು ಎಲ್ಲರಿಗೂ ವಿಡಿಯೋ ಶೇರ್ ಮಾಡಿ. ನಮ್ಮ ಚಂದನಾಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.